ಆ ಭಯ ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆ. ಹಾಗಾಗಿ ದಲಿತರು ಜಾಗೃತ ಆಗಬಾರದು. ಏನು ಸರ್ಕಾರ ದಲಿತರ ಕಣ್ಣಿಗೆ ಮಣ್ಣೆ ಎರಚಿದೆ, ಇದು ಗೊತ್ತಾಗಬಾರದು ಅನ್ನುವಂತಹ ಷಡ್ಯಂತ್ರದ ಭಾಗವಾಗಿ ಇದು ಎಲ್ಲಿಯೂ ಕೂಡ ಯಾರೂ ಕೂಡ ಇದನ್ನ ತಿಳುವಳಿಕೆ ಕೊಡುವಂತಹ ಕೆಲಸ ಮಾಡಬಾರದು ಅಂತ ಹೇಳಿ ಭಯವನ್ನ ಹುಟ್ಟಿಸೋದಕ್ಕಾಗಿ ಮಾಜಿ ಮುಖ್ಯಮಂತ್ರಿಗಳು ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗಿದೆ ಅಂದ್ರೆ ಗೃಹ ಜ್ಯೋತಿ ಯೋಜನೆಗೆ SCP TSP ಯಲ್ಲಿ 2400 ಕೋಟಿಯನ್ನ ಇಟ್ಟಿದ್ದಾರೆ. ಅದೇ ರೀತಿ ಭಾಗ್ಯ ಜ್ಯೋತಿ ಮತ್ತೆ ಕುಟೀರ ಜ್ಯೋತಿ ಯೋಜನೆಯಲ್ಲಿ 2800 ಕೋಟಿ ಇಟ್ಟಿದ್ದಾರೆ. ಹಿಂದಿನ ಸರ್ಕಾರವೇ ಮಾಡಿತ್ತು. ಕುಟೀರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿಯಲ್ಲಿ ಏನು SCP TSP ಹಣ 2800 ಕೋಟಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ 90% ದಲಿತರು ಕವರ್ ಆದ್ರು ಅದ್ರಲ್ಲಿ. ಆ ಹಣವನ್ನ ಹಾಗೆ ಇಟ್ಟು ಮತ್ತೆ ಗೃಹ ಜ್ಯೋತಿಯಲ್ಲಿ 2400 ಕೋಟಿ ಹೋಗ್ತಾರೆ. ಅಂದ್ರೆ 90% ಕವರ್ ಆಗಿರುವಂತಹ ದಲಿತ ಮನೆಗಳಿಗೆ ಮತ್ತೆ ಹೊಸದಾಗಿ ಹ್ಯಾಕ್ ಕೊಡ್ತೀರಿ? ಅದಕ್ಕೆ 2400 ಕೋಟಿಯನ್ನ ಹೇಗೆ ಬಳಸ್ತೀರಿ ನೀವು? ಇದು ದಲಿತ ಸಮುದಾಯಗಳಿಗೆ, ದಲಿತ ಸಂಘಟನೆಗಳಿಗೆ, ದಲಿತ ಮುಖಂಡರುಗಳಿಗೆ ಇದು ಗೊತ್ತಾಯಿತು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 10,000 ಕೋಟಿಯನ್ನ ದಲಿತ ಸಮುದಾಯಕ್ಕೆ ವಾಪಸ್ ಕೊಡಬೇಕಾಗತ್ತೆ. ಆ ಭಯ ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆ. ಹಾಗಾಗಿ ದಲಿತರು ಜಾಗೃತ ಆಗಬಾರದು. ಏನು ಸರ್ಕಾರ ದಲಿತರ ಕಣ್ಣಿಗೆ ಮಣ್ಣೆ ಎರಚಿದೆ, ಇದು ಗೊತ್ತಾಗಬಾರದು ಅನ್ನುವಂತಹ ಷಡ್ಯಂತ್ರದ ಭಾಗವಾಗಿ ಇದು ಎಲ್ಲಿಯೂ ಕೂಡ ಯಾರೂ ಕೂಡ ಇದನ್ನ ತಿಳುವಳಿಕೆ ಕೊಡುವಂತಹ ಕೆಲಸ ಮಾಡಬಾರದು ಅಂತ ಹೇಳಿ ಭಯವನ್ನ ಹುಟ್ಟಿಸೋದಕ್ಕಾಗಿ ಮಾಜಿ ಮುಖ್ಯಮಂತ್ರಿಗಳು ದಲಿತ ಸಮಾಜದ ಬಹಳ ದೊಡ್ಡ ನಾಯಕರು ಗೋವಿಂದ ಕಾರಜೋಳ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಆ ಮೂಲಕ ದಲಿತ ಜಾಗೃತ ಮನಸ್ಸುಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಸರ್ಕಾರದ ವಿರುದ್ಧ ಈ ರೀತಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬಾರದು. ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗಿದೆ ಅಂದ್ರೆ ಗೃಹ ಜ್ಯೋತಿ ಯೋಜನೆಗೆ SCP TSP ಯಲ್ಲಿ 2400 ಕೋಟಿಯನ್ನ ಇಟ್ಟಿದ್ದಾರೆ. ಅದೇ ರೀತಿ ಭಾಗ್ಯ ಜ್ಯೋತಿ ಮತ್ತೆ ಕುಟೀರ ಜ್ಯೋತಿ ಯೋಜನೆಯಲ್ಲಿ 2800 ಕೋಟಿ ಇಟ್ಟಿದ್ದಾರೆ. ಹಿಂದಿನ ಸರ್ಕಾರವೇ ಮಾಡಿತ್ತು. ಕುಟೀರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿಯಲ್ಲಿ ಏನು SCP TSP ಹಣ 2800 ಕೋಟಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ 90% ದಲಿತರು ಕವರ್ ಆದ್ರು ಅದ್ರಲ್ಲಿ. ಆ ಹಣವನ್ನ ಹಾಗೆ ಇಟ್ಟು ಮತ್ತೆ ಗೃಹ ಜ್ಯೋತಿಯಲ್ಲಿ 2400 ಕೋಟಿ ಹೋಗ್ತಾರೆ. ಅಂದ್ರೆ 90% ಕವರ್ ಆಗಿರುವಂತಹ ದಲಿತ ಮನೆಗಳಿಗೆ ಮತ್ತೆ ಹೊಸದಾಗಿ ಹ್ಯಾಕ್ ಕೊಡ್ತೀರಿ? ಅದಕ್ಕೆ 2400 ಕೋಟಿಯನ್ನ ಹೇಗೆ ಬಳಸ್ತೀರಿ ನೀವು? ಇದು ದಲಿತ ಸಮುದಾಯಗಳಿಗೆ, ದಲಿತ ಸಂಘಟನೆಗಳಿಗೆ, ದಲಿತ ಮುಖಂಡರುಗಳಿಗೆ ಇದು ಗೊತ್ತಾಯಿತು ಅಂತ